ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಢೀರಂತ ಮಾಡೋ ತಿಂಡಿಗಳಲ್ಲಿ ಇಡ್ಲಿ ಕೂಡ ಒಂದು. ನಾನು ಮಸಾಲ ಇಡ್ಲಿ ಮತ್ತು ಟೊಮ್ಯಾಟೊ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ. ಈ ಮಸಾಲ ಇಡ್ಲಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಸಂಜೆ ತನಕ ಆದ್ರೂ ತುಂಬಾ ಸಾಫ್ಟ್ ಆಗಿರುತ್ತೆ, ಸ್ವಲ್ಪನೂ ಗಟ್ಟಿಯಾಗಲ್ಲ. ಬನ್ನಿ ಮೊದಲು ಮಸಾಲ ಇಡ್ಲಿ ಮಾಡೋದು ಹೇಗಂತ ನೋಡೋಣ. ಒಂದು ಪ್ಯಾನ್ ಒಳಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜೀರಿಗೆನ ಯಾವಾಗೂ ಲಾಸ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಮೊದಲೇ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಮತ್ತು ಅದು ಕಹಿ ಟೇಸ್ಟ್ ಬರುತ್ತೆ. ನಂತರ ಇದು ಈರುಳ್ಳಿ ಒಂದು ದೊಡ್ಡ ಸೈಜ್ದು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಸಣ್ಣ ಟೊಮ್ಯಾಟೊ, 1-2 ಮೆಣಸಿನ್ಕಾಯಿ ಮತ್ತು ತುರಿದಿರೋ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ನಂತರ 1-2-3 ಬೇವು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಿಕ್ಸ್ಚರ್ನ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಗ ರೆಡಿಯಾಗಿದೆ. ಇಲ್ಲಿ ದೋಸೆ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಒಂದು ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಿಟ್ಟಿನ ಪ್ರಮಾಣ, ನೀರು ಎಷ್ಟು ಸೇರಿಸ್ಕೊಳ್ಬೇಕು, ರುಚಿಗೆ ತಕ್ಕಂಗೆ ಎಷ್ಟು ಉಪ್ಪು ಹಾಕಬೇಕು ಅಂತೆಲ್ಲ ತಿಳ್ಕೊಂಡು ಮಾಡಿದ್ರೆ ಸಂಜೆವರೆಗೂ ಇಡ್ಲಿ ಸಾಫ್ಟ್ ಆಗಿನೇ ಇರುವಂಥ ಇಡ್ಲಿ ಇದಾಗಿರುತ್ತೆ. ಈಗ ಈ ಮಿಕ್ಸ್ಚರ್ನ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಸಕ್ಕರೆ ಮತ್ತು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಿದ್ದೀನಿ. ಸೋಡಾ ಹಾಕೋದ್ರಿಂದ ನಮ್ಮ ಇಡ್ಲಿ ಫ್ಲಫಿ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ವಿಸ್ಕರ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಕ್ಸ್ಚರ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ವಿಡಿಯೋ ಅಲ್ಲಿ ತೋರಿಸ್ತಿರೋ ಹದದಷ್ಟು ರೆಡಿ ಮಾಡ್ಕೊಳ್ಳಿ. ಈ ಮಿಕ್ಸ್ಚರ್ನ ಒಂದು 10 ನಿಮಿಷ ಸೈಡಿಗಿಟ್ರೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪನೇ ಎಣ್ಣೆ ಸವರ್ಬಿಟ್ಟು ಮೇಲೆ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಳ್ತಿದ್ದೀನಿ. ನಂತರ ಮೇಲೆ ರೆಡಿ ಮಾಡಿಟ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ. ಬ್ಯಾಟರ್ನ ಇಡ್ಲಿ ತಟ್ಟೆಗೆ ಸ್ವಲ್ಪ ಗ್ಯಾಪ್ ಬಿಡೋ ಥರ, ಅಂದರೆ 3/4 ಭಾಗ ಅಷ್ಟೇ ಹಾಕ್ತಿದ್ದೀನಿ. ಉಬ್ಬಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಅದಕ್ಕೋಸ್ಕರ. ಇದರಲ್ಲಿ ಒಂದು 14 ಇಡ್ಲಿ ಆಗುತ್ತೆ ಕರೆಕ್ಟಾಗಿ ಈ ಅಳತೆಯಲ್ಲಿ. ಸೊ ನಾನು ಈ ರೀತಿ 2 ಪ್ಲೇಟ್ಗೆ ಎಣ್ಣೆ ಸವರಿ ಗೋಡಂಬಿ ಪೀಸಸ್ನ ಹಾಕಿ ಹಿಟ್ಟನ್ನ 2 ಪ್ಲೇಟ್ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿತಿರೋ ನೀರಿನ ಪಾತ್ರೆ ಒಳಗೆ ಅಥವಾ ಇದನ್ನು ಸ್ಟೀಮರ್ ಒಳಗಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಮಸಾಲ ಇಡ್ಲಿ ರೆಡಿ ಆಗಿಬಿಡತ್ತೆ. ಇಡ್ಲಿ ರೆಡಿ ಆಗೋ ಅಷ್ಟರಲ್ಲಿ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಈರುಳ್ಳಿ, 1 ಟೊಮ್ಯಾಟೊ ಕಟ್ ಮಾಡ್ಕೊಳ್ತಿದ್ದೀನಿ. ಇದೆರಡನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ನೀರು ಹಾಕೋಬಾರ್ದು, ಹಾಗೇನೆ ನುಣ್ಣಗೆ ರುಬ್ಕೋಬೇಕು. ಈಗ ಟೊಮ್ಯಾಟೊ, ಈರುಳ್ಳಿ ಎರಡನ್ನು ರುಬ್ಕೊಂಡಿದ್ದು ಆಗಿದೆ. ಈ ರೀತಿ ನುಣ್ಣಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕಂತ ಹೇಳ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಒಳಗೆ 1 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಮತ್ತು 1-2-3 ಎಸಳು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಟೊಮ್ಯಾಟೊ, ಈರುಳ್ಳಿ ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಿಮ್ಗೇನಾದರೂ ನೀರು ಬೇಕನ್ಸಿದ್ರೆ ನೀರು ಕೂಡ ಸೇರಿಸ್ಕೊಳ್ಬಹುದು, ಇಲ್ಲಾಂದರೆ ಹಾಗೇ ಬಾಡಿಸ್ಕೋಬಹುದು. ಹಾಗೇ ಇದನ್ನು ಮೀಡಿಯಮ್ ಉರಿಯಲ್ಲಿ ಒಂದು 3-4 ನಿಮಿಷ ತನಕ ಬಾಡಿಸ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಬೇಯಿಸ್ಕೊಳ್ತಿದ್ರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಆಗ ಟೊಮ್ಯಾಟೊ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ರುಚಿಯಾದ ಟೊಮ್ಯಾಟೊ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿ ಜೊತೆಗೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಬೇಕು. ಈಗ ಇಲ್ಲಿ ನಮ್ಮ ಇಡ್ಲಿ ಕೂಡ ರೆಡಿ ಆಗಿದೆ. ಇಡ್ಲಿನ ಒಂದೊಂದಾಗಿ ತೆಗೆದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಮಸಾಲ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು. ಈ ಮಸಾಲ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆವರೆಗೂ ಇಟ್ಟರೂ ಇದು ಏನೂ ಆಗೋದಿಲ್ಲ, ಇಷ್ಟೇ ಸಾಫ್ಟಾಗಿರುತ್ತೆ. ನಾನು ಉಳಿದಿರೋ ಇಡ್ಲಿಗಳನ್ನ ಇಟ್ಟು ನೋಡಿದ್ದೀನಿ, ಇಷ್ಟೇ ಸಾಫ್ಟಾಗಿ ಇತ್ತು. ನೀವು ಆದಷ್ಟು ಬೇಗನೆ ಈ ಮಸಾಲ ಇಡ್ಲಿ ಮತ್ತು ಟೊಮ್ಯಾಟೊ ಚಟ್ನಿನ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ. ಸೊ ಗೈಸ್, ನಿಮಗೆ
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.